ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪಾಠ 7 ನಸಿರುದ್ದೀನನ ಕಥೆಗಳು. ಇವತ್ತು ಈ ಪಾಠದ ಪದಗಳರ್ಥ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಪದಗಳರ್ಥ ನೋಡೋಣ. ಖುಷಿ, ಸಂತೋಷ, ಆನಂದ. ಜಾಲಾಡು, ಶೋಧಿಸು, ಹುಡುಕು. ನೆರೆಯವ ಅಂದರೆ ಸಮೀಪದವ ಅಥವಾ ಅಕ್ಕಪಕ್ಕದವನು. ಪರಂಪರೆ ಅಂದರೆ ಕುಲ ಅಥವಾ ವಂಶ. ಪರಿಪರಿಯಾಗಿ ಅಂದರೆ ನಾನಾ ವಿಧದಲ್ಲಿ. ಬೀರು, ಕಪಾಟು. ವಂಶಾವಳಿ, ಪೀಳಿಗೆ. ಸಂತೆ, ವಸ್ತುಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು. ಸೋಮಾರಿ, ಮೈಗಳ್ಳತನ ಅಥವಾ ಆಲಸ್ಯ. ಹರಟೆ, ಕೆಲಸಕ್ಕೆ ಬಾರದ ಮಾತು. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ವಿಭಾಗ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1 ನೋಡೋಣ. ನೆರೆಯವನು ನಸಿರುದ್ದೀನನ ಕತ್ತೆಯನ್ನು ಏಕೆ ಬೇಕೆಂದು ಕೇಳಿದನು? ಉತ್ತರ: ನೆರೆಯವನು ನಸಿರುದ್ದೀನನ ಕತ್ತೆಯನ್ನು ಕೆಲವು ಸಾಮಾನು ಸಾಗಿಸುವುದಕ್ಕೆ ಬೇಕೆಂದು ಕೇಳಿದನು. ಉತ್ತರ: ನೆರೆಯವನು ನಸಿರುದ್ದೀನನ ಕತ್ತೆಯನ್ನು ಕೆಲವು ಸಾಮಾನು ಸಾಗಿಸುವುದಕ್ಕೆ ಬೇಕೆಂದು ಕೇಳಿದನು. ಪ್ರಶ್ನೆ 2, ಕತ್ತೆ ಅರಚುವುದನ್ನು ಕೇಳಿದ ನೆರೆಯವನು ನಸಿರುದ್ದೀನನಿಗೆ ಏನೆಂದು ಹೇಳಿದನು? ಉತ್ತರ: ಕತ್ತೆ ಅರಚುವುದನ್ನು ಕೇಳಿದ ನೆರೆಯವನು ನಸಿರುದ್ದೀನನಿಗೆ, ಏನು ದೊಡ್ಡ ಮನುಷ್ಯರೇ, ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಎಂದು ಹೇಳಿದನು. ಉತ್ತರ: ಕತ್ತೆ ಅರಚುವುದನ್ನು ಕೇಳಿದ ನೆರೆಯವನು ನಸಿರುದ್ದೀನನಿಗೆ, ಏನು ದೊಡ್ಡ ಮನುಷ್ಯರೇ, ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಎಂದು ಹೇಳಿದನು. ಪ್ರಶ್ನೆ 3, ನಸಿರುದ್ದೀನನು ತನಗೆ ಎಷ್ಟು ವಯಸ್ಸಾಗಿದೆ ಎಂದನು? ಉತ್ತರ: ನಸಿರುದ್ದೀನನು ತನಗೆ 40 ವರ್ಷ ಆಗಿದೆ ಎಂದನು. ಉತ್ತರ ಇನ್ನೊಮ್ಮೆ: ನಸಿರುದ್ದೀನನು ತನಗೆ 40 ವರ್ಷ ಆಗಿದೆ ಎಂದನು. ಪ್ರಶ್ನೆ 4, ನಸಿರುದ್ದೀನನ ವಯಸ್ಸಿನ ಬಗೆಗೆ ಆತನ ಸ್ನೇಹಿತರಿಗೆ ಅನುಮಾನ ಏಕೆ ಬಂತು? ಉತ್ತರ: ನಸಿರುದ್ದೀನನ ಸುಕ್ಕುಗಟ್ಟಿದ ಮುಖ, ಬಿಳಿಯ ಕೂದಲು ನೋಡಿ ಅವನ ವಯಸ್ಸಿನ ಬಗೆಗೆ ಸ್ನೇಹಿತರಿಗೆ ಅನುಮಾನ ಬಂದಿತು. ಉತ್ತರ ಇನ್ನೊಮ್ಮೆ: ನಸಿರುದ್ದೀನನ ಸುಕ್ಕುಗಟ್ಟಿದ ಮುಖ, ಬಿಳಿಯ ಕೂದಲು ನೋಡಿ ವಯಸ್ಸಿನ ಬಗೆಗೆ ಸ್ನೇಹಿತರಿಗೆ ಅನುಮಾನ ಬಂದಿತು. ಪ್ರಶ್ನೆ 5, ನಸಿರುದ್ದೀನನು ಬೀರುವಿನಲ್ಲಿ ಬಚ್ಚಿಟ್ಟುಕೊಂಡದ್ದು ಏಕೆಂದು ಕಳ್ಳನಿಗೆ ಹೇಳಿದನು? ಉತ್ತರ: ನಸಿರುದ್ದೀನನು, ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ, ಅದಕ್ಕೆ ನಾಚಿಕೆಯಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದನು. ಉತ್ತರ ಇನ್ನೊಮ್ಮೆ: ನಸಿರುದ್ದೀನನು, ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ, ಅದಕ್ಕೆ ನಾಚಿಕೆಯಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದನು. ಪ್ರಶ್ನೆ 6, ನಸಿರುದ್ದೀನನು ತನ್ನ ಕತ್ತೆಯನ್ನು ಏಕೆ ಮಾರಿದನು? ಉತ್ತರ: ನಸಿರುದ್ದೀನನ ಕತ್ತೆ ಬರಬರುತ್ತಾ ತೀರಾ ಸೋಮಾರಿಯಾಗತೊಡಗಿತು, ಆದ್ದರಿಂದ ಕತ್ತೆಯನ್ನು ಮಾರಿದನು. ಉತ್ತರ: ನಸಿರುದ್ದೀನನ ಕತ್ತೆ ಬರಬರುತ್ತಾ ತೀರಾ ಸೋಮಾರಿಯಾಗತೊಡಗಿತು, ಆದ್ದರಿಂದ ಕತ್ತೆಯನ್ನು ಮಾರಿದನು. ಪ್ರಶ್ನೆ 7, ನಸಿರುದ್ದೀನನು ತನ್ನ ಕತ್ತೆಯನ್ನು ತಾನೇ ಕೊಂಡದ್ದು ಏಕೆ? ಉತ್ತರ: ಹಲವು ಗುಣಗಳುಳ್ಳ ತನ್ನ ಕತ್ತೆಯನ್ನು ಬೇರೆ ಯಾರಾದರೂ ಕೊಂಡುಕೊಂಡಾರು ಎಂದು ಭಾವಿಸಿ ತಾನೇ ಕತ್ತೆಯನ್ನು ಕೊಂಡನು. ಉತ್ತರ ಇನ್ನೊಮ್ಮೆ: ಹಲವು ಗುಣಗಳುಳ್ಳ ತನ್ನ ಕತ್ತೆಯನ್ನು ಬೇರೆ ಯಾರಾದರೂ ಕೊಂಡುಕೊಂಡಾರು ಎಂದು ಭಾವಿಸಿ ತಾನೇ ಕತ್ತೆಯನ್ನು ಕೊಂಡನು. ಈಗ 2ನೇ ವಿಭಾಗ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೋಡೋಣ. ಪ್ರಶ್ನೆ 1, ನಸಿರುದ್ದೀನನು
ನೆರೆಯವನಿಗೆ ಕತ್ತೆ ಕೊಡಲು ನಿರಾಕರಿಸಿದ ಪ್ರಸಂಗವನ್ನು ವಿವರಿಸಿ. ಉತ್ತರ ನೋಡೋಣ. ನಸೀರುದ್ದೀನನ ಬಳಿ ಒಬ್ಬ ನೆರೆಯವ ಬಂದು ಹೀಗೆ ಕೇಳಿದ, ಕೆಲವು ಸಾಮಾನು ಸಾಗಿಸಬೇಕಾಗಿದೆ, ನಿನ್ನ ಕತ್ತೆಯನ್ನು ಕೊಡುವೆಯಾ? ಅದಕ್ಕೆ ನಸೀರುದ್ದೀನನು, ಇಲ್ಲ ಮಿತ್ರ, ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಎಂದನು. ನೆರೆಯವನು ಪರಿಪರಿಯಾಗಿ ಕೇಳಿಕೊಂಡರೂ ನಸೀರುದ್ದೀನ್ ಕತ್ತೆ ಇಲ್ಲ ಎಂದೇ ವಾದಿಸಿ, ಇನ್ನೇನು ಹೊರಡುವಾಗ ಮನೆಯಲ್ಲಿದ್ದ ಕತ್ತೆ ಜೋರಾಗಿ ಅರಚಿಕೊಂಡದ್ದನ್ನು ನೋಡಿ ನೆರೆಯವನು ವ್ಯಂಗ್ಯವಾಗಿ ಮಾತನಾಡಿದಾಗ ನಸೀರುದ್ದೀನನು, ಅಲ್ಲಯ್ಯ, ಇಷ್ಟು ದೊಡ್ಡ ಮನುಷ್ಯ, ನಾನು ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಂಬಿಕೆ ಹೆಚ್ಚ ಎಂದು ಕೇಳಿದ. ಕೊನೆಗೂ ಅವನು ಕತ್ತೆಯನ್ನು ಕೊಡಲಿಲ್ಲ. ಪ್ರಶ್ನೆ 2. ನಸೀರುದ್ದೀನನು ತನ್ನ ವಯಸ್ಸಿನ ಬಗೆಗೆ ಏನೆಂದು ಸಮರ್ಥನೆ ನೀಡಿದನು? ಉತ್ತರ. ನಸೀರುದ್ದೀನನ ಗೆಳೆಯರು ಅವನು ವಯಸ್ಸನ್ನು ಕೇಳಿದಾಗ ಅವನು 40 ವರ್ಷ ಎಂದು ಹೇಳುತ್ತಾನೆ. ಆದರೆ ಆತನ ಸುಕ್ಕುಗಟ್ಟಿದ ಮುಖ, ಬಿಳಿಯ ಕೂದಲು ನೋಡಿ ಅವನ ಗೆಳೆಯರಿಗೆ ಅನುಮಾನ ಬಂದಿತು. ಆಗ ಅವರಲ್ಲಿ ಒಬ್ಬ, 10 ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದು ಎಂದು ಕೇಳಿದಾಗ ನಸೀರುದ್ದೀನ್, ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ, ನನ್ನದು ಯಾವಾಗಲೂ ಒಂದೇ ಮಾತು ಎಂದನು. ಪ್ರಶ್ನೆ 3. ಕಳ್ಳರು ನಸೀರುದ್ದೀನನ ಮನೆಗೆ ನುಗ್ಗಿದ ಪ್ರಸಂಗವನ್ನು ವಿವರಿಸಿ. ಉತ್ತರ. ಒಂದು ರಾತ್ರಿ ಕಳ್ಳರು ನಸೀರುದ್ದೀನನ ಮನೆಗೆ ನುಗ್ಗಿದರು. ದೂರದಿಂದಲೇ ಇದನ್ನು ಗಮನಿಸಿದ ನಸೀರುದ್ದೀನ್ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ. ಕಳ್ಳರು ಮನೆಯನ್ನೆಲ್ಲ ಜಾಲಾಡಿದರು, ಏನೂ ಸಿಗಲಿಲ್ಲ. ಆದರೂ ಕಳ್ಳರು ಬಿಡಲಿಲ್ಲ. ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು. ಖುಷಿಯಾಗಿ ಬೀರು ತೆರೆದು ನೋಡಿದಾಗ ನಸೀರುದ್ದೀನ್ ಕುಳಿತಿದ್ದ. ಇಲ್ಲಿ ಏಕೆ ಕುಳಿತಿರುವೆ ಎಂದು ಕಳ್ಳನು ಪ್ರಶ್ನಿಸಿದಾಗ ನಸೀರುದ್ದೀನ್, ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ, ಅದಕ್ಕೆ ನಾಚಿಕೆಯಾಗಿ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದನು. ಪ್ರಶ್ನೆ 4. ಕತ್ತೆಯನ್ನು ಕೊಂಡವನು ಕತ್ತೆಯನ್ನು ಏನೆಂದು ಗುಣಗಾನ ಮಾಡಿದನು? ಉತ್ತರ. ಕತ್ತೆಯನ್ನು ಕೊಂಡವನು ಇದೇ ಸಂತೆಯಲ್ಲಿ ಮಾರಾಟ ಮಾಡಲು ಹರಾಜು ಹಾಕತೊಡಗಿದ. ಕತ್ತೆ ಕೆಲಸ ಮಾಡುವ ರೀತಿ, ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ. ನಂತರ ಕತ್ತೆಯ ಪರಂಪರೆ, ಅದರ ವಂಶಾವಳಿ, ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದನು. ಪ್ರಶ್ನೆ 5. ನಸೀರುದ್ದೀನನು ತನ್ನ ಕತ್ತೆಯನ್ನು ತಾನೇ ಕೊಂಡುಕೊಂಡ ಪ್ರಸಂಗ ಯಾವುದು? ಉತ್ತರ. ಕತ್ತೆಯನ್ನು ಮಾರುವವ ಕತ್ತೆಯ ಪರಂಪರೆ, ಅದರ ವಂಶಾವಳಿ, ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಗುಣಗಾನ ಮಾಡತೊಡಗಿದ. ಇದನ್ನೆಲ್ಲ ನೋಡಿದ ನಸೀರುದ್ದೀನ್ ತನ್ನ ಕತ್ತೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು. ಬೇರೆ ಯಾರಾದರೂ ಕೊಂಡುಕೊಂಡಾರೆಂಬ ಆತಂಕದಿಂದ ತಾನೇ 70 ನಾಣ್ಯಗಳಿಗೆ ಹರಾಜು ಕೂಗಿ ಅದೇ ಕತ್ತೆಯನ್ನು ಹೊಡೆದುಕೊಂಡು ಮನೆಗೆ ಬಂದ. ಈಗ ಮುಂದಿನ ಭಾಗ ನೋಡೋಣ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ನೋಡೋಣ. ಮೊದಲನೆಯ ವಾಕ್ಯ, ಇಲ್ಲ ಮಿತ್ರ, ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ. ಈ ಮಾತನ್ನು ನಸೀರುದ್ದೀನ್ ನೆರೆಯವನಿಗೆ ಹೇಳಿದನು. ಈ ಮಾತನ್ನು ನಸೀರುದ್ದೀನ್ ನೆರೆಯವನಿಗೆ ಹೇಳಿದನು. ಎರಡನೆಯ ವಾಕ್ಯ, ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ. ಈ ಮಾತನ್ನು ನಸೀರುದ್ದೀನ್ ತನ್ನ ಗೆಳೆಯರಿಗೆ ಹೇಳಿದನು. ಈ ಮಾತನ್ನು ನಸೀರುದ್ದೀನ್ ತನ್ನ ಗೆಳೆಯರಿಗೆ ಹೇಳಿದನು. ಮೂರನೆಯ ವಾಕ್ಯ, ಅರೆ, ಇಲ್ಲೇನು ಮಾಡುತ್ತಿದ್ದೀಯಾ? ಈ ಮಾತನ್ನು ಕಳ್ಳ ನಸೀರುದ್ದೀನನಿಗೆ ಕೇಳಿದನು. ಈ ಮಾತನ್ನು ಕಳ್ಳ ನಸೀರುದ್ದೀನನಿಗೆ ಕೇಳಿದನು. ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.